ಆ ಅರಮನೆಗೆ ಬಂದು ಹಿಂದೆ ಬೆಂಕಿ ಹತ್ತತಿ. ಆ ಅರಮನೆ ಮುಂದೆ ಒಂದು ಆಲದ ಗಿಡ ಇರ್ತದೆ. ಆ ಆಲದ ಗಿಡದಾಗ ಒಂದು ಗುಬ್ಬಿ ಒಂದು ಕಾಗಿ ಕುತ್ಕೊಂಡಿರ್ತದೆ. ಆ ಅರಮನೆಗೆ ಬೆಂಕಿ ಹತ್ತಿದ್ದು ನೋಡಿದ್ದು ಗುಬ್ಬಿಗೆ ಮನಸ್ಸು ತಡಿಲಿಲ್ಲ. ಅದು ಏನ್ ಮಾಡಿತಪ್ಪ ಅಂತಂದ್ರ ಅಲ್ಲೇ ಪಕ್ಕದಾಗಿರ್ತಕ್ಕಂಥ ನದಿಯ ನೀರನ್ನು ತನ್ನ ಬಾಯಿ ಒಳಗೆ ತಗೊಂಡು ಬಂದು ಅರಮನೆ ಮ್ಯಾಗ ಆರ್ಸಕ್ಕೆ ಪ್ರಯತ್ನ ಮಾಡಕ. ಗುಬ್ಬಿ ಬಾಯಿಗೆ ಎಷ್ಟು ಬರ್ತಾವ? ಒಂದು ಸಿಂಟ್ಯಾಕ್ಸ್ ಬರ್ತಾವ ನೀರು. ಗುಬ್ಬಿ ಬಾಯಿಗೆ ಎಷ್ಟು ಬರ್ತದೆ? ಅರ್ಧದೊಳಗೆ ಗಿರ್ದ ಹನಿ. ಇದನ್ನು ನೋಡಿದ ಕಾಗಿ ನಗಕತ್ತಂತ, ಏ ಗುಬ್ಬಿ ಎಂತ ಹುಚ್ಚದಿ ನೀನು, ಇಡೀ ಕಾಡನೆ ದಗದಗ ಹತ್ತಿ ಉರಿಯಕತ್ತತಿ, ಅರಮನೆ ಅರ್ಧ ಸುಡಕತ್ತ ತಿರುಗಿ, ನೀ ಹಾಕುವ ನೀರಿನಿಂದ ಆ ಅರಮನೆ ಬೆಂಕಿ ಆರ್ತನೋ ಅಂತ ಕೇಳ್ತದ ಪ್ರಶ್ನೆ. ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಪ್ರಾತಸ್ಮರಣೀಯರಲ್ಲಿ ಸ್ಮರಿಸಿಕೊಂಡು ನಿನ್ನಾರಾಧ್ಯ ಗುರು ಲಿಂಗೈಕ್ಯ ಪರ್ವತ ಶಿವಾಲಯ ಮನೆದು ಸುಕ್ಷೇತ್ರ ತಾಳಿಕೋಟೆಯ ಕಾಸ್ಕತರನ್ನ ಮನದಲ್ಲಿ ನೆನೆದು ಅದರ ಸಂಜೆಯ ಬಹಳ ಸುಂದರವಾಗಿ ತಮಗೆ ಮನಮುಟ್ಟುವ ಹಾಗೆ ಬಹಳ ವಿಚಾರಗಳನ್ನ ಸಲ್ಲಿಸುತ್ತಿರುವಂತಹ ಹಿಕ್ಕಣಗುತ್ತಿಯ ಶಾಸ್ತ್ರಿಗಳವರಲ್ಲಿ, ಸಂಗೀತ ಕಲಾ ಬಳಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಲ್ಲ ಕಮಿಟಿಯ ಸದಸ್ಯರಲ್ಲಿ, ತಾಯಂದಿರಲ್ಲಿ, ಹಿರಿಯರಲ್ಲಿ, ಮುದ್ದು ಮಕ್ಕಳಲ್ಲಿ ನಿಮ್ಮ ಅಂತರಂಗದಲ್ಲಿರುವಂತಹ ಪರಮಾತ್ಮನಿಗೆ ಶರಣಾರ್ಥಿ. ಎಷ್ಟು ಅದ್ಭುತ ಕೆಲಸ ಇವತ್ತು ನೀವೆಲ್ಲ ಮಾಡಿಕೊಂಡು ಹೊಂಟಿರಪ್ಪ ಅಂತಂದ್ರೆ, ಮನುಷ್ಯನಾದವನು ಪುಣ್ಯದವನ್ನ ಕೆಲಸವನ್ನ ಮಾಡಬೇಕಂತ. 84 ಲಕ್ಷ ಜೀವರಾಶಿಯನ್ನ ದಾಟಿ ಬಂದಂತ ಮಾನವ ಜನ್ಮ, ಈ ಮಾನವ ಜನ್ಮಕ್ಕೆ ಬಂದು ನಾವು ಕೂಡ ತಿಳುವಳಿಕೆಯಿಂದ ಬದುಕಿ ಮನುಷ್ಯ ಹುಟ್ಟಿದ್ದು ಕೂಡ ವ್ಯರ್ಥ ಅಂತ. ಅಂದ್ರೆ ಮನುಷ್ಯ ಯಾವಾಗಲೂ ಪುಣ್ಯದ ಲಿಸ್ಟಿನೊಳಗೆ ಇರಬೇಕಂತ. ಭಗವಂತನ ಹತ್ರ 2 ಲಿಸ್ಟ್ ಇರ್ತಾವಲ್ಲ, ಮತ್ ನಿಮ್ಮ ಮನೇನ ಸಂತೆ ಲಿಸ್ಟ್ ಅಲ್ರಿ, ಭಗವಂತನ ಹತ್ರ 2 ಲಿಸ್ಟ್ ಇರ್ತಾವಲ್ಲ. ಒಂದು ಪುಣ್ಯದ ಲಿಸ್ಟ್ ಇರ್ತದಂತ, ಒಂದು ಪಾಪದ ಲಿಸ್ಟ್ ಇರ್ತದಂತ. ನೀವೆಲ್ಲ ಎಷ್ಟು ಅದ್ಭುತ ಕೆಲಸ ಮಾಡಕತ್ತೀರ ಅಂತಂದ್ರ, ಇವತ್ತ ಇತಿಹಾಸದೊಳಗ ಇಡೀ ಭಾರತ ದೇಶವನ್ನ ಮೆಚ್ಚುವಂತ ಕೆಲಸ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಪುರಾಣವನ್ನ ಇಟ್ಟುಕೊಂಡು ಇವತ್ತ ಆ ಜೀವನ ಚರಿತ್ರೆಯನ್ನ ಕೇಳಾಕತ್ತಿರಲ್ಲ. ನಿಮ್ಮಂತ ಪುಣ್ಯವಂತರು ಯಾರಿಲ್ಲ ಅನ್ನೋ ಒಂದು ಮಾತನ್ನ ನಾವು ಬಹಳ ಖುಷಿಯಿಂದ ಹೇಳಬೇಕಾಗ್ತದೆ. ರಾಣಿ ಚೆನ್ನಮ್ಮನ ಬಗ್ಗೆ ಯಾರಿಗೆ ಗೊತ್ತಿದೆ? ಇತಿಹಾಸದೊಳಗೆ ಬ್ರಿಟಿಷರ ವಿರುದ್ಧ ಹೋರಾಡಿ ಇಡೀ ನಮ್ಮ ಭಾರತ ದೇಶದೊಳಗ ದೊಡ್ಡ ಒಂದು ಹೆಣ್ಣಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಂತ ರಾಣಿ ಚೆನ್ನಮ್ಮ. ಇವತ್ತು ನಿಜವಾಗಿ ಹೇಳಬೇಕಪ್ಪ ಅಂತಂದ್ರೆ, ರಾಣಿ ಚೆನ್ನಮ್ಮನನ್ನ ನಾವು ಜಾತಿ ಹೋಲಿಸಬಾರದು. ಇದು ಬಹಳ ತಿಳ್ಕೋಬೇಕಾಗಿತ್ತು. ಯಾವುದು ಜಾತಿಗೆ ಹೋಲಿಸ್ತೀವಿ ಅದು ಬೆಳೆದಿಲ್ಲ. ಶರಣಬಸಪ್ಪಗೆ ಜಾತಿ ಹೋಲಿಸಿದ್ರೆ ಕೆಲವರಿಗೆ ಶರಣಬಸಪ್ಪ ಬೆಳೀತಿದ್ದಿಲ್ಲ. ಹೇಮಡಿ ಮಲ್ಲಮ್ಮಗ ನಾವು ಜಾತಿಯನ್ನು ಹೋಲಿಸಿದ್ರೆ ಹೇಮಡಿ ಇತಿಹಾಸದೊಳಗೆ ಬರ್ತಿದ್ದಿಲ್ಲ. 4 ವಾರದ ವೀರೇಶ್ವರ ಶರಣರು ಜಾತಿಯನ್ನು ಹೋಲಿಸಿದ್ರೆ ಅವರು ಕೂಡ ಇತಿಹಾಸದೊಳಗೆ ಬರ್ತಿದ್ದಿಲ್ಲ. ಅವರು ಸರ್ವರ ಬಾಳನ್ನ ಬದುಕಲಿಗೆ ಬಂಗಾರವನ್ನು ಮಾಡಕ್ಕಾಗಿ ಜೀವನವನ್ನು ಪಡೆಬಿಟ್ರು. ನಮ್ಮ ಮಂದಿ ಮಗಳ ಮನೆಗೆ ಒಂದು ಜಗಳ ಆಗ್ತಿತ್ತಂದ್ರೆ ಪಟಕ್ಕನ ಕರ ಹಾಕೋತೀವಿ ನಾವು. ಮತ್ ನಮ್ಮ ಮನೆಗೆ ಎಲ್ಲಿ ಬರ್ತ ಪೀಡ ಅಂತ. ಅವರು ಇಡೀ ದೇಶಕ್ಕಾಗಿ ಪ್ರಾಣವನ್ನು ತೆಗೆಸಿಕೊಟ್ರು. ಇತಿಹಾಸದೊಳಗ ಚೆನ್ನಮ್ಮನ ಒಂದು ಇತಿಹಾಸವನ್ನು ನೀವು ತೆಗೆದು ನೋಡ್ರಿ, ಆಕೆಗೆ ಬೇಕಾದವರ ಸಮಸ್ಯೆಯನ್ನು ಮಾಡ್ತಾರೆ. ಯಾರು ನಂಬಬೇಕು ಈ ಜಗತ್ತಿನೊಳಗ?
ತನ್ನ ಮಂದಿ ಮಕ್ಕಳೇ ತನ್ನ ಸಂಬಂಧಿಕರೇ ಆಕೆಗೆ ಕೊಲೆ ಆಗಕ್ಕೆ ಕಾರಣ ಆಗುತ್ತಾ? ಇತಿಹಾಸದೊಳಗೆ ನೀವೆಲ್ಲ ಪುಟವನ್ನು ತೆಗೆದು ನೋಡಿ. ಅಂದ್ರ ದೇಶಕ್ಕಾಗಿ, ರಾಜ್ಯಕ್ಕಾಗಿ, ತನ್ನ ನಾಡಿಗಾಗಿ ಜೀವನವನ್ನ ಪಣಹಿಟ್ಟು ಇತಿಹಾಸ ಸಂದರ್ಭದೊಳಗ ಆಕೆಯೂ ಕೂಡ ಕುತಂತ್ರಿಗೇಡಿಗಳು ಕೂಡಿ ಸಾಯಿ ಹಿಡಿತಾಳೆ. ಆಕೆ ಸುಮ್ಮನೆ ಸಾಯಕ್ಕೆ ಸಾಧ್ಯ ಇಲ್ಲ, ಕುತಂತ್ರದಿಂದ. ಅಂತಹ ರಾಣಿಯ ಚೆನ್ನಮ್ಮನ ಒಂದು ಚರಿತ್ರೆಯನ್ನ ನೀವೆಲ್ಲ ಕೇಳಕತ್ತಿರಲ್ಲ. ನಿಜವಾಗಿ ಕೂಡ ನೀವೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಇತಿಹಾಸವನ್ನು ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೆ ಆಕಿನ ವಿಚಾರಗಳನ್ನು ಬೋಧನೆ ಮಾಡ್ರಿ, ಆಕಿನ ಸಾಹಸಗಳನ್ನ ಬೋಧನೆ ಮಾಡ್ರಿ, ಆಕಿನ ಜೀವನ ಚರಿತ್ರೆಯನ್ನು ಆಕಿಗೆ ಬೋಧನೆ ಮಾಡ್ರಿ. ನಿಮ್ಮ ಮಕ್ಕಳು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ಹಾಗೆ ಆಗ್ತಾರ ಎಂದು ನೆನಪಿಟ್ಕೋರಿ.